ಈಶ್ವರ್ ನಮಸ್ಕಾರ. ಡಾರ್ಲಿಂಗ್ ಕೃಷ್ಣ, ಅನಿತ ಅವರು, ಶ್ರೀಕಾಂತ್, ಚೇತನ್, ರಾಜ್ಮೋಹನ್, ಚಂದ್ರು, ಗೌರಹರಿ ಅವರು ತುಂಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು. ಹನುಮಾನ್ ಸಿನಿಮಾ ಮಾಡಿದ್ರೆ ನಿಜವಾಗ್ಲೂ ಇಟ್ ವಾಸ್ ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್. ಚಂದ್ರು ಆ್ಯಕ್ಚುಲಿ ಏನೇ ಮಾಡಿದ್ರು ಒಂದು ಸ್ವಲ್ಪ ಸ್ಟೈಲಾಗಿ ಮಾಡ್ತಾರೆ, ಆಡಂಬರ ಜಾಸ್ತಿ, ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಮಾತಾಡ್ಬೇಕಾದ್ರೆ ಅವ್ರ ಬಗ್ಗೆ ಮಾತಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಮಾತಾಡೋದಲ್ಲ, ಬಟ್ ನಾನು ಇಷ್ಟಪಟ್ಟು ಮಾತಾಡ್ತೀನಿ ಅವ್ರ ಬಗ್ಗೆ. ಯಾಕಂದರೆ ತುಂಬ ಇಂಟ್ರೆಸ್ಟ್ ಸಿನಿಮಾ ಬಗ್ಗೆ ಆಗಲಿ. ನನಗೆ ಆ್ಯಕ್ಚುಲಾಗಿ ಅವ್ರ ಫಿಲ್ಮ್ಸ್ ಮಾಡಬೇಕಾದ್ರೆ ಯಾವಾಗ ತುಂಬ ಎಮೋಷ್ನಲಾಗಿ ಕನೆಕ್ಟ್ ಆಗ್ತಾರೆ. ಎಮೋಷ್ನಲಿ ಎಕ್ಸ್ಪೆಷಲಿ ಈ ತಂದೆ ಸೆಂಟಿಮೆಂಟ್ ಭಾಳ ಚೆನ್ನಾಗಿ ಅವರು ಮೈಲಾರಿ ಫಸ್ಟ್ ಫಿಲ್ಮ್ ನಾನು ಮಾಡಬೇಕಾದ್ರೆ ಜೊತೆಲಿ ಆ ಕನೆಕ್ಷನ್ ತುಂಬ ಚೆನ್ನಾಗಿತ್ತು. ನನಗೆ ಯಾವಾಗ ಆ ತಂದೆ ಸಣ್ಣದು ಬಾಂಧವ್ಯ ಬರುತ್ತೋ ಅದರಲ್ಲಿ ಐ ಥಿಂಕ್ ಚಂದ್ರಿಗೂ ಅವ್ರ ತಂದೆಗೂ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ. ಯಾಕಂದರೆ ಇದ್ರಲ್ಲಿ ನೋಡಿದ್ರೆ ಮಗ ಒಬ್ಬನೇ ತಂದೆ ಹೆಸರನ್ನ ಕೊನೆವರೆಗೂ ತಗೊಂಡೋಗ್ಬೇಕು ಜೊತೆಲಿ. ಯಾಕಂದರೆ ಶಿವರಾಜ್ ಕುಮಾರ್ ಎಲ್ಲ ಚಂದ್ರು ಅವ್ರ ಫಾದರ್ಸ್ ಪಕ್ಕದಲ್ಲಿ ಬರೋದು ಕೊನೆವರೆಗೂ ಅವ್ನು ಸಾಯೋವರೆಗೂ ಆ ಹೆಸರು ಬರ್ತಾನೆ ಇರ್ತಾನೆ ಜೊತೆಲಿ. ಸೊ ಅಷ್ಟೊಂದು ಬಾಂಡೇಜ್ ಇದೆ. ಬಟ್ ತಾಯಿ ಬೇರೆ, ತಾಯಿ ಮಮತೆ, ಪ್ರೀತಿ, ಸಲಹೆ ಮಕ್ಕಳ ಜೊತೆ. ಬಟ್ ತಂದೆ ಬಾಂಡೇಜೇ ಬೇರೆ. ಬಿಕಾಸ್ ಮಗನ ಜೊತೆಲೇ ಬರ್ತಾ ಇರ್ತದೆ ಅವರ ಹೆಸರು. ತುಂಬ ಖುಷಿ ಆಯಿತು. RC ಸ್ಟುಡಿಯೋಸ್ಲಿ ಫಸ್ಟ್ ಪಿಕ್ಚರ್, ಐದು ಸಿನಿಮಾದಲ್ಲಿ ಫಸ್ಟ್ ಪಿಕ್ಚರು. ರಾಜ್ಮೋಹನ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ತುಂಬ ಇಷ್ಟವಾದ ಅಸೋಸಿಯೇಟ್ ಡೈರೆಕ್ಟ್ರು. ಅವರು ಅಸೋಸಿಯೇಟ್ ಆ್ಯಕ್ಚುಲಿ ಮುಂಚೆ ಡೈರೆಕ್ಟ್ ಮಾಡಿದರು. ಅವ್ರ ಫ್ರೆಂಡ್ಗೋಸ್ಕರ ಬಂದು ನಮ್ಮ ವಿಜಯ್ ಮಿಲ್ಟನ್ದು ನಮ್ಮದು ಒಂದು ಫಿಲ್ಮ ಮಾಡಿದರು, ಬೈರಾಗಿ ಅಂತ. ಆ ಸಿನಿಮಾದಲ್ಲಿ ಮಾಡಿದ್ರು. ನಾನು ಅವ್ರ ಹೇಳಿದೆ, ಈ ಥರದಲ್ಲಿ ಒಳ್ಳೆ ನನಗೊಂದು ಸಬ್ಜೆಕ್ಟ್ ಹೇಳಿದ್ರು. ಆತ ತುಂಬ ನಾಲೆಡ್ಜ್ ಇದೆ ಅವ್ರಿಗೆ, ತುಂಬ ನಾಲೆಡ್ಜ್ ಇದೆ. ಈ ಫಾದರ್ ಟೈಟಲ್ ಕೇಳಿದ ತಕ್ಷಣ ನನ್ನ ಕಡೆ ಏನೋ ವಿಷಯ ಇರಬೇಕು. ಬಟ್ ತುಂಬ ಒಳ್ಳೆ ಟೆಕ್ನಿಷಿಯನ್. ಇವಾಗ ಹೇಳ್ತೀನಿ ನಾನು, ದಿಸ್ ಬಾಯ್ ಈಸ್ ಗೋಯಿಂಗ್ ಟು ಬಿ ಎ ವೆರಿ ಗುಡ್ ಡೈರೆಕ್ಟರ್. ತುಂಬ ಒಳ್ಳೆ ಡೈರೆಕ್ಟರ್ ಆಗ್ತಾರೆ ಅವರು. ನನಗೆ ತುಂಬ ನಂಬಿಕೆ ಇದೆ ಅವ್ರ ಮೇಲೆ. ನಾನು ಡಾರ್ಲಿಂಗ್ ಕೃಷ್ಣ ಅಷ್ಟೇ ವರ್ಕ್ ವೆರಿ ಹಾರ್ಡ್. ಅವ್ರ ಕರಿಯರ್ಲಿಂದ ಸ್ಟಾರ್ಟಿಂಗಿಂದ ನೋಡ್ಕೊಂಬಂದಿದ್ದೆ, ಸ್ಟಬ್ಲಿಂಗ್ ಪೀರಿಯಡಿಂದ ಕೃಷ್ಣ ನೋಡ್ಕೊಂಬಂದಿದ್ದೆ. ಈ ವರ್ಕ್ ಸೋ ಹಾರ್ಡ್, ಟುಡೇ ಈಸ್ ಮೇಡ್ ದಿಸ್ ವೇ. ಆ್ಯಂಡ್ ಕ್ರಿಕೆಟು ಸರಿ, ಅಲ್ಲೂ ಕಿಂಗು. ನಾವು ಈವನ್ ಇನ್ ದ ಸಿನಿಮಾ ಲ್ಯಾಂಡ್ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರ ವೈಫು ಬಂದಿದ್ದಾರೆ, ಮೆಲನಾ ಅವರು. ಐ ಥಿಂಕ್ ಅವ್ರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ಅಮೃತ ಅವ್ರಿಗೂ ಅಷ್ಟೇ ಆಲ್ ದ ಬೆಸ್ಟ್. ಅವ್ರದ್ದು ಬಡವಾರಾಸ್ಕಲ್ ಸಿನಿಮಾನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದೆಮ್. ಆ್ಯಂಡ್ RC ಸ್ಟುಡಿಯೋಸ್ಗೆ 5 ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಇದು. ಈ ಇನ್ನೂ 4 ಸಿನಿಮಾ ಅಷ್ಟೇ ಸ್ಮೂತಾಗಿ ಆಗಲಿ. ಇದು ಚಂದ್ರು ಮಾಡ್ತಾರೆ, ಆ ಥರ ಒಂದು ತಾಕತ್ತಿದೆ ಅವರಿಗೆ. ಆ್ಯಂಡ್ ತುಂಬ ಒಳ್ಳೆ ಮನುಷ್ಯ, ಬೇಸಿಕಲಿ ಒಳ್ಳೆ ಮನುಷ್ಯ. ಸೊ ಅವ್ರ ಜೊತೆಲಿ ಹೋದಾಗ ಸಿನಿಮಾ ಯಾರೇ ಬಂದ್ಕಿದ್ರು ಮಾಡಬೇಕಂತ ಅನಿಸುತ್ತೆ ಅವ್ರ ಸಿನಿಮಾ. ಅಷ್ಟೊಂದು ಒಳ್ಳೆ ಬುದ್ಧಿ ಅವ್ರಿಗೆ. ಆ್ಯಂಡ್ ಲಾಸ್ಟ್ ಟೈಮ್ ನಾವು ಕಬ್ಜಾಲು ಅಷ್ಟೇ ಒಂದು ಸ್ಮಾಲ್ ಒಂದು ಗೆಸ್ಟ್ ಒಂದು ಮಾಡಿದ್ದು. ಆ ಟೈಮ್ಲಿ ಏನೋ ಒಂದು ವೀಡಿಯೋ ಕೂಡ ವೈರಲ್ ಆಗಿತ್ತು. ಯಾರೋ ಒಬ್ಬರು ಬೇಕಂತ ಇದರ ಚಂದ್ರು ಯಾರು ಸೇರಿಸ್ಬೇಡ, ಶಿವಣ್ಣನೇ ಸೇರಿಸಲ್ಲ ಅಂತ ಹೇಳಿ. ಅದೆಲ್ಲ ಸುಮ್ಮನೆ ವೈರಲ್ ಅನ್ನೋದು ತುಂಬ ಈಸಿ ಆಗ್ಬಿಟ್ಟು. ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಟ್ಟಿದೆ ಗೊತ್ತಮ್ಮ, ಅವಾಗ ಆಟ ಸಾಮಾನ್ತರ ಆಗ್ಬಿಟ್ಟಿದೆ. ಯಾವುದಕ್ಕಂತೂ ಸೋಷಿಯಲ್ ಮೀಡಿಯಾ. ನಾವಿದ್ದಿದ್ದ ಕಾಲ ಚೆನ್ನಾಗಿತ್ತು ಅವಾಗ, ಚೆನ್ನಾಗಿತ್ತು. ನಾವಿದ್ದೋ ಗೊತ್ತಾ ಅವಾಗ ಪುಣ್ಯ ಮಾಡಿದ್ದು ನಾವೇ. ಇವಾಗಲೇ ಎಲ್ಲರೂ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಒಳ್ಳೆ ಇದಕ್ಕೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಎಲ್ಲದಕ್ಕೂ ಯಾರು ಹೇಳಿದ್ರೆ ನಿಮಗೇನು ಒಂಥರ ಒಂದು ಯೂನಿವರ್ಸಿಟಿದಾಗ ಕ್ರಿಯೇಟ್ ಮಾಡಿದ್ರು. ನೋ, ದಟ್ಸ್ ರಾಂಗ್. ಬಟ್ ಒನ್ ಡೇ ಕಾಲ ಬರುತ್ತೆ, ದೇವ್ರಿದ್ದಾನೆ, ಬಿಡಲ್ಲ. ಕಷ್ಟ ಆಗುತ್ತೆ ಅವ್ರಿಗೆ, ಬೇಡ. ಇವರೇ ಹೇಳ್ತಾರೆ ಸೋಷಿಯಲ್ ಮೀಡಿಯಾ ದಯವಿಟ್ಟು ಒಳ್ಳೇದು ಮಾಡಿ, ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ. ಯಾರು ಏನೇ ಮಾಡಿ, ನೀವು ಏನೇನು ಮಾಡಿದ್ರು ಯಾರನ್ನೂ ಸಪ್ರೇಟ್ ಮಾಡೋಕ್ಕಾಗಲ್ಲ. ಚಂದ್ರು ನನ್ನ ಬಾಂಧವ್ಯ ಯಾವಾಗ ಇರುತ್ತೆ. ನಾವೇನೇ ಇದ್ರು ನಾನು ಸ್ಟೇಟಸ್ ಚಂದ್ರಿಗೆ ಹೇಳ್ತೀನಿ, ಯಾಕೆ ನಿಮಗೆ ಹೇಳಬೇಕು? ದಯವಿಟ್ಟು ಅದೆಲ್ಲ ಕೆಲಸ ಮಾಡಬೇಡಿ. ದಯವಿಟ್ಟು ಒಳ್ಳೆ ಕೆಲಸ ಮಾಡಿ. ಇದೊಂದು ಒಳ್ಳೆ ಮೀಡಿಯಮ್ ಇದು. ಈ ಮೀಡಿಯಮ್ನ ಕೆಡಿಸ್ಬೇಡಿ. ಒಂದು ಎಥಿಕ್ಸ್ ಅಂತ ಇರುತ್ತೆ, ಜರ್ನಲಿಸಮ್ ಎಥಿಕ್ಸ್ ಅಂತ ಇರುತ್ತೆ. ಆ ಎಥಿಕ್ಸ್ನ ಫಾಲೋ ಮಾಡಬೇಕು. ಅವಾಗಿತ್ತು ಎಥಿಕ್ಸ್, ಇವಾಗೆಲ್ಲ ಎಥಿಕ್ಸು ಇಲ್ಲ, ಬಿಥಿಕ್ಸು ಇಲ್ಲ. ಎಲ್ಲ ನೀವು ಮಾಡಿದ್ದೇ ರಾಜ್ಯ ಆಗುತ್ತೆ. ದಯವಿಟ್ಟು ಅದು ಮಾಡಬೇಡಿ. ಈಗ ನಾವು ಎಷ್ಟು ರೆಸ್ಪೆಕ್ಟ್ ಇರ್ತೀವಿ ಅಷ್ಟೇ ರೆಸ್ಪೆಕ್ಟ್ ನಮಗೂ ಕೊಡಬೇಕು, ಪ್ರತಿಯೊಬ್ಬರು ಕೊಡಬೇಕು. ಅದು ಜೀವನ. ಅದು ಬಿಟ್ಬಿಟ್ಟು ಇಷ್ಟ ಬಂದಾಗ ಏನು ಬೇಕಾದರೂ ಹಾಕೊಂಡೋದ್ರೆ ಹೆಂಗೆ? ದಯವಿಟ್ಟು ಇದು ಮಾಡಿ. ನಿಮಗೆ ತಮಾಷೆ ಅನಿಸ್ಬೋದು, ಬಟ್ ನಿಮ್ಮ ಮನೆ ಒಲೆ ಉರಿಯೋಕ್ಕೆ ಇನ್ನೊಂದು ಒಲೆನ ಆರ್ಸಕ್ಕೆ ಹೋಗಬೇಡಿ ಯಾವಾಗಲೂ. ಅದು ತುಂಬ ಕಷ್ಟ ಆಗುತ್ತೆ, ನಿಮಗೆ ಡೇಂಜರ್ ಆಗುತ್ತೆ. ಇಷ್ಟು ಹೇಳ್ತಾ ಚಂದ್ರು, ಆಲ್ ದ ಬೆಸ್ಟ್. ಡೋಂಟ್ ವರಿ, ಯಾವ ಮೀಡಿಯಾನು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಮೀಡಿಯಾ ಇಬ್ಬರಿಗೂ ಚೆನ್ನಾಗಿರ್ಬೇಕಾದ್ರೆ ಇನ್ನು ಯಾವ ಮೀಡಿಯಾ ಬಂದು ಏನು ಮಾಡೋಕ್ಕಾಗತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಶಿವಣ್ಣ ಸರ್.
ಸೊ ಚಿತ್ರದ ಬಗ್ಗೆ